ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇವರಿಬ್ಬರು ಒಂದೇ ಗುರುವಿನ ಮಕ್ಕಳು. ಕಲ್ಪನೆ ಇರಲಿ ಮಗ. ಅವ ಲಿಂಗಾಯತ ಉಪ್ಪಾರ ಪೈಕಿ, ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಡ್ರವ ಬಡಗೇರ ಪೈಕಿ. ಇವ ಲಿಂಗಾಯತ ಉಪ್ಪಾರ ಗ್ವಾಡಿ ಕಟ್ಟಾಮ, ಲಚ್ಚಣ ಸಿದ್ದಪ್ಪ ಮಹಾರಾಜ ಏನ್ರಿ ಕಟಗಿ ಕೆಲಸ ಮಾಡ್ತಿದ್ದ. ಜಂತಿ ತೊಲೆಗಳನ್ನು ಏನ್ರಿ ಒಳ್ಳೆ ಒಳ್ಳೆ ಡಿಸೈನ್ದಿಂದ ಜಂತಿ ತೊಲೆಗಳನ್ನು ತಯಾರು ಮಾಡ್ತಿದ್ದ. ಇವರು ಈರುವರೆಗೆ ಕೂಡ ಯಾರು ಹತ್ತುಕೊಂಡ ಕೇಳಿದ್ರೆ ಇಲ್ಲಿ ಬಂತನಾಳ ಹತ್ತುಕೊಂಡ ಬರ್ತದೆ. ಇಂಡಿ ತಾಲೂಕಿನೊಳಗೆ ಬಂತನಾಳ ಹತ್ತುಕೊಂಡು ಬರ್ತದ. ಬಂತನಾಳದ ಶಂಕರಲಿಂಗ ಸೇವೆಗಳು ಶಿಷ್ಯರಾಗಿರ್ತಕ್ಕಂಥವ್ರು ಇವರಿಬ್ಬರು. ಕನ್ನೊಳಿ ಒಳಗೆ ಒಂದು ಮನೆ ಕಟ್ತಿದ್ರು ಏನ್ರಿ, ರೆಡ್ಡಿ ಸಮಾಜದವ್ರ ಮನೆಯೇ ಕಟ್ತಿದ್ರಲ್ಲಿ. ಕಟ್ಟುವ ಮುಂದೆ ಇವರಿಬ್ಬರು ಕೆಲಸ ಮಾಡುವ ಹೊತ್ನ್ಯಾಗ ಲಚ್ಚಣ ಸಿದ್ದಪ್ಪ ಮಹಾರಾಜ ಏನನ್ನತ್ತ, ದೊಡ್ಡಪ್ಪ ಅವರೆಲ್ಲ ಹಿಂಗೆ ಮಾತಾಡ್ತಿದ್ರು ಏನ್ರಿ. ಲಚ್ಚಣ ಸಿದ್ದಪ್ಪ ಮಹಾರಾಜ, ದೊಡ್ಡಪ್ಪ ಮಹಾರಾಜ ಈ ನಮ್ಮ ಬಿಜಾಪುರ ಭಾಗದಾಗತ್ತಂದ್ರೆ ಇವರೊಂದು ತೊಡೆ ಮಂದಿ ಯಾರ್ರೀ, ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಆಮೇಲೆ ಕವದೆಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ, ಇವ್ರು 4 ಮಂದಿ. ಇವರೆಲ್ಲ ಗಾಂಜೆ ಸೇದ್ಕೋತಿರೋರು. ಗಾಂಜೆ ಸೇದೇನೆ ಅದರೊಳಗಿನ ದೊಡ್ಡ ಸಾಧನ ಮಾಡಿರ್ತಕ್ಕಂಥವ್ರು. ಇನ್ನು ಈ ಭಾಗದೊಳಗಿಂದ ಕಲಬುರಗಿ ಭಾಗದೊಳಗಿಂದ ಕಡಕೋಳ ಮಡಿವಾಳಪ್ಪ, ಕಲಬುರಗಿ ಶರಣ ಬಸಪ್ಪ ಏನ್ರಿ, ಚೆನ್ನೂರು ಜಲಾಲ್ ಸಾಬ, ಹಿಂಗಂದ ಇವರಂದ 4 ಮಂದಿ. ಇವರು ಈ ಕಡೆ ಅಂದ ಗಾಂಜೆ ಸೇದವ್ರೆ. ಆ ಕಡೆ ಧಾರವಾಡ ಭಾಗದಾಗ ಹಾವೇರಿ ಕಡೆ, ಆ ಕಡೆ ಅಂದ ಶಿವನಾಳ ಶರೀಫ, ನವಲುಗೊಂದ ನಾಗಲಿಂಗಪ್ಪ, ಗರಗದ ಮಡಿವಾಳಪ್ಪ, ಇವರೆಲ್ಲ ಅವತ್ತಿನ ದಿನಮಾನದೊಳಗೆ ಇವರೆಲ್ಲ ಗಾಂಜೆ ಸೇದ್ಕೋದ್ರೆ ಸಿದ್ಧಾಟಿಕೆ ಮಾಡ್ತಕ್ಕಂಥವ್ರು, ಸಿದ್ಧಿ ಪುರುಷರಾಗಿರ್ತಕ್ಕಂಥವ್ರು. ಯಾವಾಗ ಇವ್ರು ಇಬ್ಬರು ಅಂದ ಮಾತಾಡ್ಕೋತಾರ, ದೊಡ್ಡ ಅಂದರು ಏನು ಅಂದ, ತುಳಜಾಪುರಕರೆ ಹೋಗೋನು ಬಾರೋ ಮಗನ ಅನ್ನತ್. ಇಬ್ಬರು ಸಾಧುಗಳು ಇವರು. ತುಳಜಾಪುರಕರೆ ಹೋಗೋನು ಬಾ ಅಂದ್ರತ್. ಎದಕ್ಕೆ, ಅಂಬಾಭವಾನಿ ದರ್ಶನ ಮಾಡ್ಕೊಂಡು ಬರೋನು. ಆಯ್ತು ನಡಿ ಎತ್ತಿಕೊಂಡಂದು ಇಬ್ಬರು ನಡ್ಕೋತ ಹೊಂಟ್ರು. ಕಲ್ಪನೆ ಇರಲಿ ನಿಮಗೆ, ಲಕ್ಷ್ಯ ಇರಲಿ. ಯಾವಾಗಿಂದ ಇಬ್ಬರು ನಡ್ಕೋತ ಅಂದ ಹೊಂಟ್ರು. ಇಲ್ಲಿ ನಿಮ್ಮಲ್ಲಿ ವಾಗ್ದರಿಗೆ ಬರ್ತದಲ್ಲ ಏನ್ರಿ, ನಿಮ್ಮಲ್ಲಿ ಇಲ್ಲಿ ಸಮೀಪದೊಳಗೆ ವಾಗ್ದರಿಗೆ ಬರ್ತದಲ್ಲ, ಇಲ್ಲಿ ವಾಗ್ದರಿಗೆ ಊರು ಹೊರಗೆ ಯಾರ್ದು ಒಬ್ಬರದಿಂದ ಹೊಲ, ಆ ಹೊಲದಾಗಿಂದ ಒಂದು ಗಿಡ, ಆ ಗಿಡದ ಕೆಳಗಿಂದ ಒಂದು ಬಾವಿ. ಇವರು ನೋಡಿದ್ರು, ನಡ್ಕೋತ ಹೊಂಟಿದ್ರು ಮುಂಜಾನೆ. ಯಾವಾಗಿಂದ ನೋಡಿ ಅಂದ, ದೊಡ್ಡಪ್ಪ ಮಹಾರಾಜ ಏನಂದ, ಸಿದ್ಧ ಅಂದ. ಯಾಕೋ ಅಂದ, ಇಲ್ಲೇ ಬಾವಿಗೆ ಮ್ಯಾದ ಸಜ್ಜದ ಮೈ ತೊಳ್ಕೊಂಡೆ ಊರಾಗಿಂದ ಭಿಕ್ಷಕ್ಕೆ ಹೋಗೋನು ಅಂದ್ರು. ಅಂದ್ರೆ ಭಿಕ್ಷೆ ಬೇಡವರು, ಊಟ ಮಾಡ್ಕೊಳ್ಳೋರು, ಮತ್ತು ಮುಂದೆ ದಾರಿ ನಡ್ಕೋತ ಹೋಗೋರು. ಯಾವಾಗಿಂದ ಪಾದಯಾತ್ರೆ ಮಾಡ್ಕೋತಂದ ಹೊಂಟಿದ್ರು. ಆಯ್ತು ನಡಿಯಪ್ಪ ಹೋಗುನ ತಿಳ್ಕೊಂಡಂದು ಬಾವಿ ಹತ್ತಿರಂದ ಹೋದ್ರು. ಹೋಗೋದ್ರೊಳಗಿಂದ ಇವ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನನ್ನತ್ತ, ಸಿದ್ಧ ಅಂದ. ಯಾಕೋ ಅಂದ, ಇವತ್ತು ಯಾಕೋ ಕರಿಗಡು ಬಣವಂಗಾಗ್ಯದ ಓ ಮಗನ ಅನ್ನತ್. ಇವತ್ತು ಕರಿಗಡು ತಿನ್ನಂಗಾಗ್ಯದ ಅನ್ನತ್. ಸಿದ್ದಪ್ಪ ಮಹಾರಾಜ ಅಂದ, ಮಗನ ಇರ್ಲಾರ್ದು ಬೇಳೆ ಗಳ್ಳ ಉಸ್ಕೊಂಡು ಕೂತಿರುತ್ತೆ, ಇಲ್ಲಾರು ನೀಡ್ಬೇಕು ನಿನಗೆ ಕರಿಗಡಪ್ ಏನ್ರಿ. ಇಂಥಲ್ಲಿಂದ ಅಡವ್ಯಾಗಿಂದ ನಿನಗ್ಯಾರಿಂದ ಕರಿಗಡಪ್ ನೀಡ್ತಾರ, ನಡಿ ಮೈ ತೊಳ್ಕೊಂಡಂದ ಊರಾಗಿಂದ ಒಂದು 2 ಮನೆ ಕಂತಿ ಭಿಕ್ಷೆ ಬೇಡಿ ಏನ್ರಿ, ಊಟ ಮಾಡ್ಕೊಂಡಂದು ಹೋಗು ನಡಿ ಎತ್ತಿಕೊಂಡಂದು ಸಿದ್ದಪ್ಪ ಮಹಾರಾಜ ಅಂದ. ಆಯ್ತು ಬಿಡು ಎತ್ತಿಕೊಂಡಂದು ಇಬ್ಬರು ಬಾವ್ಯಾಗ ಇಳಿದು ಈಸಾಡಿದ್ರು, ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಮೈ ಒರೆಸ್ಕೊಂಡು ಅವರೆಲ್ಲ ಕಪನಿ ಹಾಕ್ತಿದ್ರು. ಕಪನಿ ಅಂದ್ರೆ ನಿಮಗೆ ತಿಳಿಯಂಗಿಲ್ಲ, ನಿಮ್ಮ ಭಾಷೆದಾಗ ಹೇಳ್ಬೇಕಲ್ಲ ಏನ್ರಿ. ನಿಮ್ಮ ಭಾಷೆದೊಳಗೆ ಅದಕ್ಕೆ ಏನಂತೀರಿ ಎತ್ತಿಕೊಂಡದ ಕೇಳಿದ್ರೆ, ಅದು ಮೊದಲು ನಾನು ಹಾಕ್ತಿದ್ದೆ ಏನ್ರಿ. ಸುಮಾರು 8 ವರ್ಷದ ಹಾಕಿನ್ನ. ಯಾವುದನ್ನು, ನೀವೇನು ನೈಟಿ ಹಾಕ್ತಿರಲ್ಲ ಹೆಣ್ಮಕ್ಳು, ಅದು ಸಾಧುಗಳು ಹಾಕೋದು ಏನ್ರಿ. ಸಾಧು ಸಂತರ ಹಾಕ್ಕೊಳ್ಳೋದು ಅದು ನೈಟಿ. ನಾ ಮೊದಲು 8 ವರ್ಷ ತನ ಅದೇ ಹಾಕೋತಿದ್ದೆ ನಾ. ಯಾವಾಗ ಯಾರ್ದಾರ ಮನೆಗೆ ಅಂದ ವಾದ್ಕೊಂಡು, ಮಮ್ಮಿ ಸ್ವಾಮಿ ನೈಟಿ ಹಾಕಿ ನಲ್ಲಕತ್ತು. ಇದು ಬೇಡ ತಗೊಂಡು ನಾವು ತೆಗೆದೆವು. ಯಾಕಂದ್ರೆ ಅದು ಸಾಧು ಸನ್ಯಾಸಿಗಳಿಂದ ಹಾಕ್ಕೊಳ್ಳೋದು, ಅದು ನೀವು ಹಾಕ್ಕೊಳಕತ್ತೀರಿ. ಅವರೆಲ್ಲ ಸಾಧುಗಳನ್ನು ಅಂಥದನ್ನೇ ಹಾಕ್ತಿರೋ. ಅದಕ್ಕೆ ಕಪ್ಪನಿ ಎತ್ತಿಕೊಂಡೋದು ಕರೀತಾರ, ಭಗವಾ ಎತ್ತಿಕೊಂಡೋದನ್ನು ಕರೀತಾರ, ಅದಕ್ಕೆ ಕಪ್ಪನಿ ಎತ್ತಿಕೊಂಡೋದು ಕರೀತಾರೆ ನಮ್ಮ ಕರ್ನಾಟಕದಾಗ. ಇವರಿಬ್ಬರು ಅಂದ ಸ್ನಾನಗಿನ ಮಾಡಿ ಏನ್ರಿ, ಕಪ್ಪನಿ ಹಾಕ್ಕೊಂಡು ಇನ್ನೇನು ಊರಾಗ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ಬೇಕತ್ತ ಅನ್ನೋದ್ರೊಳಗೆ ಅಲ್ಲಿ ಏನಾಗ್ಯದ, ಬಾವಿ ಹತ್ರನೇ ಒಬ್ಬ ಹೆಣ್ಮಗಳು ಬಂದ. ನಿಮ್ಮ ಕಡೆ ಮಹಾರಾಷ್ಟ್ರದೊಳಗೆ ಅವಾಗೆಲ್ಲ ಹೆಣ್ಮಕ್ಕಳೆಲ್ಲ ಕಚ್ಚೆ ಹಾಕಿನಿ ಸೀರೆ ಉಡ್ತಿದ್ರು ಏನ್ರಿ. ಮರಾಠ ಹೆಣ್ಮಕ್ಳದೆಲ್ಲ ಕಚ್ಚೆ ಹಾಕಿನಿ ಸೀರೆ ಉಡ್ತಿದ್ರು. ಈಗೇನು ಬಿಡ್ತಾರೋ ಗೊತ್ತಿಲ್ಲ ಮಗ ಏನ್ರಿ. ದೊಡ್ಡ ನತ್ತ, ಮೂಗಿನಾಗಿಂದ ದೊಡ್ಡ ನತ್ತ, ಹಣಿ ಮೇಲಂದು ಇಷ್ಟು ಅಗಲಿಂದ ಕುಂಕುಮ ಏನ್ರಿ, ಮೂಗಿನಾಗಿಂದ ದೊಡ್ಡ ನತ್ತ, ಹಿಂಗೆ ತಲೆ ತುಂಬ ಸೆರೆಗೆ ಹೊತ್ಕೊಂಡು ಏನ್ರಿ ಹಸಿರು ಇಲ್ಕಲ್ ಸೀರೆ ಅಂತ ತಗೊಂಡು ಬಿಟ್ಕೊಂಡು ಕಚ್ಚೆ ಹಾಕ್ಕೊಂಡಂದ ಆ ಹೆಣ್ಮಕ್ಳು ಇರ್ತಿದ್ರು ಅವಾಗ. ಈಗೆಲ್ಲ ಅವು ನತ್ತಿಗೆ ಹೋಗ್ಯಾವ.
ಈಗ ಹೆಣ್ಮಕ್ಳು ಬಿಟ್ಟಾರೆ ಗಂಡ್ಮಕ್ಳು ಹಾಕ್ಕೊಳಕತ್ತಾರ. ಯಾಕ್ರಿ? ನತ್ತಂದ್ರೆ ಗೊತ್ತಾಗ್ತದ ನೀವೇನು ನನ್ನ ಮಾತ್ರ ತಿಳಿತಾವಿಲ್ಲ ನಿಮ್ಗೆ? ಇಲ್ಲ, ನಾ ಗಾಬರಿಯಾಗಿ ನಿಮ್ಮ ಊರು ನೋಡಿ ತಿಳಿತಾವೆ. ನತ್ತಂದ್ರೆ ತಿಳಿತದಿಲ್ಲ, ಇಲ್ಲಿ ತಲೆಗಿಟ್ಕೊಳ್ಳೋದು. ಅವಾಗೆಲ್ಲ ಮಹಾರಾಷ್ಟ್ರ ಭಾಗದೊಳಗೆ, ನಿಮ್ಮ ಭಾಗದೊಳಗೆ ದೊಡ್ಡ ದೊಡ್ಡ ನತ್ತ ಕಚ್ಚಿ ಹಾಕಿಂದ ಸೀರೆ ಉಡ್ತಿದ್ರು ತಾಯಂದ್ರು. ತಲೆ ತುಂಬ ಸೆರಗ ಹೊತ್ಕೊಂಡು ಇಷ್ಟು ಹಗಲನ್ನ ಹಣಿ ಮ್ಯಾಗಿಂದ ಕುಂಕುಮ ಹಚ್ಕೊಂಡು ಕೈ ತುಂಬ ಬಳಿ ಇಟ್ಕೊಂಡು ಹಿಂಗೆ ದಾರಿ ಹಿಡ್ಕೊಂಡಂದ್ರೆ ನಿಮ್ಮ ಮಹಾರಾಷ್ಟ್ರ ಹೆಣ್ಮಗಳು ಬರ್ತಿದ್ಲು ಅಂತಂದ್ರೆ ಆಕೆ ನೋಡಿದ್ರೆ ಸಾಕ್ಷಾತ್ ಜಗನ್ಮಾತಿನ ಕಣ್ಣಂಗೆ ಕಾಣ್ತಿದ್ಲು. ಹೌದಲ್ರಿ? ಜಗನ್ಮಾತಿನ ಕಣ್ಣಂಗೆ ಕಾಣ್ತಿ. ಈಗೆಲ್ಲ ಎಲ್ಲವ್ಯವ? ಮೂಗನ್ಯಾಗ ನತ್ತು ಹೋಗ್ಯಾವ, ಹಣಿ ಮ್ಯಾಗ ಕುಂಕುಮ ಹೋಗ್ಯಾದ, ಕೈಯಾಗ ಬಳಿ ಹೋಗ್ಯಾವ. ಏನ್ರಿ? ಕೈಯಾಗಿಂದ ಬಳಿ ಹೋಗ್ಯಾವ, ಬಳಿ ಗಿಳಿ ಎಲ್ಲನೂ ಕೂಡ ಹೋಗಿಬಿಟ್ಟವ. ಈಗ ಬರೀ ಒಂದು ಕೈಯಾಗಿಂದ ಒಂದು ಗಡಿಯಾರ ಕಟ್ಕೊಳಕತ್ತಾರೆ ಹೆಣ್ಮಕ್ಳು. ಏನ್ರಿ? ಫ್ಯಾಷನ್ನ. ನಮ್ಮ ಮೊನ್ನೆ ಬೆಂಗಳೂರು ನಡೆದಿದ್ದೇನ, ನನ್ನ ರಿಸರ್ವೇಷನ್ ಆಗಿದ್ದಿಲ್ಲ ಏನ್ರಿ, ಬಸ್ನಾಗಿಂದ ಒಳಗೆ ಕುಂದಿರ್ಬೇಕಂತ ತಿಳ್ಕೊಂಡೊಂದು ನನ್ನ ಮುಂದೆ ಒಬ್ಬ ನಿಂತಿದ್ದ ಬಾಗಿಲಿಗೆ. ನಾ ಏನಂದೆ, ಅಣ್ಣೋರೇ ಜಲ್ದಿ ನಡ್ರಿ, ನಮಗೆ ಸೀಟ್ ಸಿಗಲ್ಲ ಅಂತ ನಾವು ಅಣ್ಣವ್ರು ಅಲ್ರಿ ಹಾಕೋರಿವ್ರಿ ಅಂದ್ಲಕ್ಕೆ. ಯಾಕಂದ್ರೆ ನನ್ನಂಗೆ ಕಟಿಂಗ್ ಮಾಡ್ಕೊಂಡಾಳ, ಪ್ಯಾಂಟ್ ಹಾಕ್ಕೊಂಡಾಳ, ಟೀ ಶರ್ಟ್ ಹಾಕ್ಕೊಂಡಾಳ, ಕೈಯಾಗಿಂದ ಬಳಿ ಇಲ್ಲ, ಹಣಿ ಮ್ಯಾಗಿಂದ ಕುಂಕುಮ ಇಲ್ಲ, ಮೂಗನ್ಯಾಗಿಲ್ಲ, ಕಿವಿಯಾಗಿಲ್ಲ, ಮತ್ತು ಆ ಕಡೆ ಮಾರಿ ಮಾಡಿ ನಿಂತಾಳ. ನಾ ಏನಂದೆ, ಅಣ್ಣವ್ರು ಜಲ್ದಿ ನಡ್ರಿ, ನಮಗೆ ಸೀಟ್ ಸಿಗಂಗಿಲ್ಲ ನಾ ಅಂದೆ. ಅವ್ರೇನಂತ, ನನ್ನ ಅಣ್ಣವ್ರು ಅಲ್ರಿ ಹಾಕೋರಿವ್ರಿ ಅಂದ್. ಚಲೋ ಆಯ್ತು, ನೀವು ಹೋಗ್ಯವ, ನೀನೇ ಹೋಗಿ ಬಸ್ಸಿಗೆ, ನಾ ಮತ್ತೊಂದು ಬಸ್ಸಿಗೆ ಹೋಗಿ. ಯಾಕಂದ್ರೆ ಈಗ ಏನು ಉಳಿದಿಲ್ಲ ಈಗ. ಏನ್ರಿ? ಎಲ್ಲಿನೂ ಕೂಡ ಏನು ಉಳಿದಿಲ್ಲ. ಇನ್ನೂ ಹಳ್ಳ್ಯಾಗಿಂದ ಇನ್ನೂ ಇಟ್ಟು ತಲೆ ತುಂಬ ಸೆರಗ. ಏನು ನೀವು ಸೀರೆ ಉಟ್ಕೊಂಡು ಹೆಣ್ಮಕ್ಳಿಂದ ಇನ್ನೊಂದು ಈಟ ಹಳ್ಳ್ಯಾಗಿಂದ ಕಾಣ್ತೀರಿ, ಸ್ವಲ್ಪ ಅಂದ ಪಟ್ಟಣದಾಗಿಂದ ಹೋದ್ರಿ ಎತ್ತಿಕೊಂಡ್ರೆ ಇದು ಯಾವುದು ಕೂಡ ಕಾಣಲ್ಲ. ಏನ್ರಿ? ಇದು ಯಾವುದು ಕೂಡ ಕಾಣಂಗಿಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗೆ ಆ ಹೆಣ್ಮಗಳು ಹೆಂಗೆ ಬರ್ಲಕತ್ತಾಳ ತಗೊಂಡೆ ಕೇಳಿದ್ರೆ, ಹಣಿ ಮೇಲಿಂದ ಇಷ್ಟಾಗಲ್ಲ ಅಂದ ಕುಂಕುಮ, ಕೈಯಾಗಿಂದ ಬಳಿ, ಹಿಂಗೆ ಕಚ್ಚಿ ಹಾಕಿಂದ ಸೀರೆ ಉಟ್ಕೊಂಡು, ತಲೆ ಮ್ಯಾಗಿಂದ ಹಿಂಗೆ ಅದಕ್ಕೆ ಏನಂತಾರೆ ಬುಟ್ಟಿ. ನೀವು ರೊಟ್ಟಿ ತರಿತಿರಲ್ಲ ದಿನ, ಆ ಬುಟ್ಟಿಗೆ ಏನಂತೀರಿ? ಡೊಳ್ಳಿ ಬುಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಅದೇ ದಾರಿ ಹಿಡ್ಕೊಂಡಂದು ಬರ್ಲಕತ್ತಿದ್ಲು. ಯಾವಾಗಿಂದ ಅದೇ ದಾರಿ ಹಿಡ್ಕೊಂಡಂದು ಬರ್ಲಕತ್ತಿದ್ಲು, ಪಾಪ ಇವರಿಬ್ಬರು ಸಾಧುಗಳಿಗೆ ನೋಡಲಕ್ಕಿ ನೋಡಿ ಇಟ್ಟು ಖುಷಿ ಪಟ್ಲಲ್ಲ. ಅಯ್ಯಯ್ಯಪ್ಪ, ನಾ ಸಾಧುಗಳಿಗೆ ಉಣಿಸ್ಬೇಕಂತ ತಿಳ್ಕೊಂಡಂದು ಆಸೆ ಭಾಳ ಆಗಿತ್ತು, ನನಗೆ ಒಟ್ಟು ಸಾಧುಗಳೇ ಸಿಕ್ಕಿದ್ದಿಲ್ಲ, ನೀವು ಸಿಕ್ಕ್ರಪ್ಪ, ನನ್ನ ಮನಸ್ಸಿಗೆ ಅಂದ ಭಾಳ ಖುಷಿ ಆಯಿತು. ಬರ್ರಿಯಪ್ಪ, ಊಟ ಮಾಡಕತ್ತೀರಿ, ಬರ್ರಿ ಎತ್ತಿಕೊಂಡೊಂದು ತಲೆ ಮ್ಯಾಗಿರ್ತಕ್ಕ ಡೊಳ್ಳಿ ತೆಗೆದು ಕೆಳಗಿಟ್ಲು. ಯಾವಾಗಿಂದ ಕೆಳಗಿಟ್ಟು ಮ್ಯಾಲ ಮುಚ್ಚಿದ್ದೆ ಅಂದ ಯಾವಾಗಿಂದ ಬಿಚ್ಚಲು, ಅದ್ರೊಳಗೆ ಏನಿತ್ತು ಹತ್ತುಕೊಂಡದ ಕೇಳಿದ್ರ ಕರಿಗಡಬ ತುಪ್ಪನೇ ಇತ್ತು. ಏನ್ರಿ? ಅದ್ರೊಳಗೆ ಕರಿಗಡಬ ತುಪ್ಪನೇ ಇತ್ತು. ಯಾವಾಗಿಂದ ಇಬ್ಬರು ಅಂದ ಆನಂದ ಗಾಂಜೆ ಸೇದಿದ್ರು, ಆನಂದ ಕರಿಗಡಬ ತುಪ್ಪ ಊಟ ಮಾಡಿದ್ರು. ಯಾವಾಗಿಂದ ಊಟ ಮಾಡಿ ಸಾಯಂಕಾಲಂದ ಅವ್ರು ಏನಂದ್ರು, ದೊಡ್ಡ ಮತ್ತು ಆನಂದ ಊಟ ಆಗ್ಯದ, ಒಂದು ಈಟನ ಮಕ್ಕಳನ್ನು ಇಲ್ಲೇ ಗಿಡದ ನೆಳ್ಳಿಗೆ. ಆನಂದ ಗಿಡದ ನೆಳ್ಳಿಗೆ ಮಲ್ಕೊಂಡು ಬಿಡೋನು, ಮಲ್ಕೊಂಡು ಸಾಯಂಕಾಲ ಬಿಸಿಲು ತೆಗೆದು ಬಳಕ ಆಮೇಲೆ ಸಾಯಂಕಾಲ ಹೋಗೋಣ ತಿಳ್ಕೊಂಡು ಇಬ್ಬರು ಮಾತಾಡ್ಕೊಂಡು ಅಲ್ಲೇ ಮಕ್ಕೊಂಡ್ರು. ಯಾವಾಗಿಂದ ಅಲ್ಲೇ ಮಲ್ಕೊಂಡಂದು ಸಾಯಂಕಾಲ 5 ಗಂಟೆ ಆಯಿತು. ಸಿದ್ದಪ್ಪ ಮಹಾರಾಜಿಗಂದ ಎಚ್ಚರ ಆಯ್ತು. ಯಾವಾಗಿಂದ ಸಿದ್ದಪ್ಪ ಮಹಾರಾಜಿಗಂದ ಎಚ್ಚರ ಆಯಿತು, ಅವಾಗ ಸಿದ್ದಪ್ಪ ಮಹಾರಾಜ ಏನಂದ, ದೊಡ್ಡ ಅಂದ, ಯಾಕೋ ಅಂದ, ಹೇಳು ಟೈಮ್ ಆಗ್ಯದ, ಹೋಗುನು, ಬಿಸಿಲು ತೆಗ್ಯದ ಹೋಗುನು. ಎಲಿಗೆ ಅಂದ. ಅಲ್ಲೋ ಮತ್ತೆ ನಾವು ಹೊಂಟಿದ್ದು ಎಲ್ಲಿಗೆ ಹೊಂಟಿವಿ? ತುಳಜಾಪುರಕ್ಕಿಂದ ಹೊಂಟಿವಲ್ಲ, ಅದಕ್ಕಿಂತ ತುಳಜಾಪುರಕ್ಕಿಂದ ಹೋಗು ನಡಿ ಎತ್ತಿಕೊಂಡಂದ. ಅಲ್ಲಿ ಯಾಕೆ ಹೋಗುದು ಎತ್ತಿಕೊಂಡು ಕೇಳಿದಾಗ, ಅಂಬಾಭವನಿ ದರ್ಶನಕ್ಕಿಂದ ಹೊಂಟಿವಲ್ಲ, ಅದಕ್ಕೆ ಹೋಗು ನಡಿ ಎತ್ತಿಕೊಂಡಂದಾಗ ಕನ್ನೊಳಿ ದೊಡ್ಡಪ್ಪ ಮಹಾರಾಜಂದಂತ ಅದೇ ತುಳಜಾಪುರದೊಳಗಿರ್ತಕ್ಕಂಥ ಅಂಬಾಭವನ್ನೇ ಬಂದು ಇಲ್ಲಿ ಕರಿಗಡಬ ತುಪ್ಪ ನೀಡು ಹೊಂಟಾಳತ್ತಂದಾಗ ಆಕಿನ ದರ್ಶನಕ್ಕೆ ಅದ ನೀ ಯಾಕೆ ಹೋಗ್ಯೋ ಮಗನ, ಇಲ್ಲೇ ದರ್ಶನ ಕೊಟ್ಟಾಳ, ನಡಿ ಎತ್ತಿಕೊಂಡಂದು ಎಡ್ಡು ಕೂಡ ವಾಪಸ್ ಬಂದ್ರದು. ನೋಡ್ರಿ, ಇಲ್ಲಿ ಕರಿಗಡಬ ತುಪ್ಪ ಉಣಂಗಾಗ್ಯದತ್ತ ಅನ್ನುವಂಥದ್ದು ಒಬ್ಬ ಸಾಧು ಆಸೆ ಪಟ್ಟಿದ್ದನ್ನು ಆ ಜಗನ್ಮಾತೆ ಆಗಿರ್ತಕ್ಕ ತುಳಜಾಪುರ ಅಂಬಾಭವನಿಗೆ ಕೇಳ್ತಾರೆ. ನಾವು ಮಾತಾಡಿದನ್ನ ಎಲ್ಲವನ್ನು ಕೂಡ ದೇವರಿಗೆ ಅಂತ ಕೇಳ್ತದೆ. ಏನ್ರಿ, ನಾವು ಏನು ಬೇಡ್ತೀವಿ, ಏನು ಬೇಡಂಗಿಲ್ಲ, ನಾವು ಯಾವ ರೀತಿಯಾಗಿದ್ದೀವಿ ಅನ್ನುವಂಥದ್ದು ಎಲ್ಲವನ್ನು ಕೂಡ ಭಗವಂತನ ಕಣ್ಣಿಗೆ ಅಂತ ಕಾಣ್ತದೆ.
ಆದ್ರೆ ನಾವು ತಿಳ್ಕೊಂಡಿವಿ ನಾವು ಮಾತಾಡಿದ್ದು ಕೇಳ್ತದೇನು, ನಾವು ಮಾಡಿದ್ದು ನೋಡ್ತಾನೇನು, ಯಾವ ದೇವರ ಯಾವ ದಿಂಡ್ರ ತಿಳ್ಕೊಂಡು ನಾವು ಏನು ಅಂತೀವಲ್ಲ ಅದೆಲ್ಲವೂ ಕೂಡ ಸುಳ್ಳ. ಇಲ್ಲಿ ಮಲ್ಲಮ್ಮ ದಿನನಿತ್ಯನೂ ಕೂಡ